ಕುರುವಂಶದ ಕುಡಿಯಾಗಿ ಭೀಷ್ಮನ ಪ್ರತಿಜ್ಞೆ ಮೊಳಗಲು, ಧೃತರಾಷ್ಟ್ರ ಪಾಂಡವರಲ್ಲಿ ದ್ವೇಷದ ಕಿಡಿ ಹತ್ತಲು, ಅರಗಿನ ಮನೆಯಲ್ಲಿ ಬೆಂದರೂ ಅಳಿಯದ ಪಾಂಡವರು, ದ್ರೌಪದಿಯ ಕೈ ಹಿಡಿದು ಇಂದ್ರಪ್ರಸ್ಥವ ಗೆದ್ದವರು. ಮಾಯಾಜೂಜಿನಲ್ಲಿ ಸೋತು ರಾಜ್ಯವನ್ನೆಲ್ಲ ತೆತ್ತು, ಸಭೆಯಲ್ಲಿ ಮಾನಭಂಗಕ್ಕೆ ಒಳಗಾದ ಸತಿ ದ್ರೌಪದಿ ಹತ್ತು, ವನವಾಸದ ಹಾದಿ, ಅಜ್ಞಾತವಾಸದ ಕಠಿಣ ಪಥ, ಸಹನೆಯ ಸಾಗರವಾಗಿ ಸವೆಸಿದ್ದರೂ ದಿನಗಳ ವ್ರತ. ಶಾಂತಿ ಸಂಧಾನ ಮುರಿದು ರಣಕಹಳೆ ಮೊಳಗಿತು, ಕುರುಕ್ಷೇತ್ರದ ಮಣ್ಣಲ್ಲಿ ಬಂಧುತ್ವ ಮರೆತಿತು. ಕೃಷ್ಣನ ಗೀತಾ ಬೋಧೆ ಅರ್ಜುನನ ಎಚ್ಚರಿಸಲು, ಧರ್ಮದ ವಿಜಯಕ್ಕಾಗಿ ಅಧರ್ಮದ ಎದೆಯ ಸೀಳಲು. 18 ದಿನದ ಯುದ್ಧ, ರಕ್ತದ ಹರಿವು ಕೆರೆ, ಕೌರವರ ಅಹಂಕಾರಕ್ಕೆ ಬಿತ್ತು ಅಂತಿಮ ತೆರೆ. ಪಾಂಡವರು ಗೆದ್ದರು, ಗೆಲುವಿನಲ್ಲಿ ಶೋಕದ ಮೌನ, ಸತ್ಯದ ಹಾದಿಯೇ ಎಂದಿಗೂ ಪರಮಪಾವನ. ಇಂತ ಹೆಚ್ಚು ಎಲ್ಲಿ ಕೃಷ್ಣನಿರುವನೋ ಅಲ್ಲಿ ಧರ್ಮವಿದೆ, ಎಲ್ಲಿ ಧರ್ಮವಿರುವನೋ ಅಲ್ಲಿ ಜಯವಿದೆ. ರಾಜನಾದ ಪಾಂಡು ಮಹಾರಾಜನು ಕಾಡಿನಲ್ಲಿ ಬೇಟೆಯಾಡುವಾಗ ತಿಳಿಯದೆ ಮೈಥುನ ನಿರತರಾಗಿದ್ದ ಋಷಿ ದಂಪತಿಗಳಿಗೆ ಬಾಣ ಬಿಡುತ್ತಾನೆ. ಆಗ ಆ ಋಷಿಯು, ನೀನು ಯಾವಾಗ ಸ್ತ್ರೀಸಂಗ ಮಾಡಬಯಸುತ್ತೀಯೋ ಆಗಲೇ ನಿನಗೆ ಮರಣ ಸಂಭವಿಸಲಿ ಎಂದು ಶಾಪ ನೀಡುತ್ತಾರೆ. ಈ ಕಾರಣದಿಂದಾಗಿ ಪಾಂಡು ಮತ್ತು ಅವನ ಪತ್ನಿಯರಾದ ಕುಂತಿ ಹಾಗೂ ಮಾದ್ರಿ ರಾಜ್ಯವನ್ನು ಬಿಟ್ಟು ವನವಾಸಕ್ಕೆ ತೆರಳುತ್ತಾರೆ. ಸಂತಾನವಿಲ್ಲದ ಚಿಂತೆಯಲ್ಲಿದ್ದ ಪಾಂಡುವಿಗೆ ಕುಂತಿಯು ತನಗೆ ದೂರ್ವಾಸ ಮುನಿಗಳು ನೀಡಿದ್ದ ಸಂತಾನ ಪ್ರಾಪ್ತಿಯ ಮಂತ್ರದ ಬಗ್ಗೆ ತಿಳಿಸುತ್ತಾಳೆ. ಆ ಮಂತ್ರದ ಶಕ್ತಿಯಿಂದ ದೇವತೆಗಳನ್ನು ಪ್ರಾರ್ಥಿಸಿ ಕುಂತಿ ಮತ್ತು ಮಾದ್ರಿ 5 ಪುತ್ರರನ್ನು ಪಡೆಯುತ್ತಾರೆ. ಯುಧಿಷ್ಠಿರ ಕುಂತಿಯು ಯಮಧರ್ಮರಾಯನನ್ನು ಧರ್ಮದೇವತೆ ಪ್ರಾರ್ಥಿಸಿದಾಗ ಜನಿಸಿದವನು. ಇವನು ಸತ್ಯ ಮತ್ತು ಧರ್ಮಕ್ಕೆ ಹೆಸರಾದವನು. 2. ಭೀಮ ಕುಂತಿಯು ವಾಯುದೇವನನ್ನು ಪ್ರಾರ್ಥಿಸಿದಾಗ ಜನಿಸಿದವನು. ಇವನು ಅಪಾರ ದೈಹಿಕ ಶಕ್ತಿಯನ್ನು ಹೊಂದಿದ್ದವನು. 3. ಅರ್ಜುನ ಕುಂತಿಯು ದೇವತೆಗಳ ರಾಜನಾದ ಇಂದ್ರನನ್ನು ಪ್ರಾರ್ಥಿಸಿದಾಗ ಜನಿಸಿದವನು. ಇವನು ಶ್ರೇಷ್ಠ ಧನುರ್ಧಾರಿಯಾದವನು. 4. ನಕುಲ ಮತ್ತು ಸಹದೇವ ಕುಂತಿಯು ತನ್ನ ಮಂತ್ರವನ್ನು ಮಾದ್ರಿಗೆ ಉಪದೇಶಿಸುತ್ತಾಳೆ. ಮಾದ್ರಿಯು ಅಶ್ವಿನಿ ದೇವತೆಗಳನ್ನು ಪ್ರಾರ್ಥಿಸಿದಾಗ ಅವಳಿಜವಳಿ ಮಕ್ಕಳಾದ ನಕುಲ ಮತ್ತು ಸಹದೇವ ಜನಿಸುತ್ತಾರೆ. ಪಾಂಡವರು ದೇವತೆಗಳ ಅಂಶದಿಂದ ಜನಿಸಿದ್ದರಿಂದ ಅವರಿಗೆ ದೇವಪುತ್ರರು ಎಂದು ಕರೆಯುತ್ತಾರೆ. ಪಾಂಡು ಮಹಾರಾಜನ ಮಕ್ಕಳಾದ್ದರಿಂದ ಇವರಿಗೆ ಪಾಂಡವರು ಎಂಬ ಹೆಸರು ಬಂತು. ವಸಂತಕಾಲದ ಒಂದು ಸುಂದರ ದಿನದಂದು ಪ್ರಕೃತಿಯ ಸೌಂದರ್ಯಕ್ಕೆ ಮಾರುಹೋದ ಪಾಂಡುಮುನಿಯ ಶಾಪವನ್ನು ಮರೆತುಬಿಟ್ಟನು. ಕಾಡಿನ ಏಕಾಂತದಲ್ಲಿ ತನ್ನ 2ನೇ ಪತ್ನಿಯಾದ ಮಾದ್ರಿಯ ಸೌಂದರ್ಯಕ್ಕೆ ಆಕರ್ಷಿತನಾಗಿ ಅವಳನ್ನು ಸಮೀಪಿಸಿದನು. ಮಾದ್ರಿ ಅವನನ್ನು ತಡೆಯಲು ಎಷ್ಟೇ ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ. ಮುನಿಯ ಶಾಪದಂತೆ ಮಾದ್ರಿಯನ್ನು ಸ್ಪರ್ಶಿಸಿದ ತಕ್ಷಣ ಪಾಂಡು ಪ್ರಾಣಬಿಟ್ಟನು. ಪರಿಣಾಮ, ಪಾಂಡುವಿನ ಸಾವಿಗೆ ತಾನೇ ಕಾರಣ ಎಂದು ನೊಂದುಕೊಂಡ ಮಾದ್ರಿ ಅವನ ಚಿತೆಯನ್ನೇರಿ ಸತಿಹೋದಳು. ನಂತರ ಕುಂತಿಯು 5 ಮಕ್ಕಳನ್ನು ಕರೆದುಕೊಂಡು ಹಸ್ತಿನಾಪುರಕ್ಕೆ ಹಿಂತಿರುಗಿದಳು. ಧೃತರಾಷ್ಟ್ರನ ಪತ್ನಿಯಾದ ಗಾಂಧಾರಿ ತನ್ನ ಪತಿಯೇ ಕುರುಡನಾಗಿದ್ದರಿಂದ ತಾನೂ ಕೂಡ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಪತಿವ್ರತೆಯಾಗಿ ಬಾಳುತ್ತಿದ್ದಳು. ಅವಳ ಭಕ್ತಿಗೆ ಮೆಚ್ಚಿದ ವೇದವ್ಯಾಸ ಮಹರ್ಷಿಗಳು ಗಾಂಧಾರಿಗೆ 100 ಮಂದಿ ಪುತ್ರರು ಜನಿಸಲಿ ಎಂದು ವರವನ್ನು ನೀಡಿದ್ದರು. ಗಾಂಧಾರಿ ಗರ್ಭಿಣಿಯಾದಳು. ಆದರೆ ಆಶ್ಚರ್ಯವೆಂದರೆ 2 ವರ್ಷಗಳಾದರೂ ಪ್ರಸವವಾಗಲಿಲ್ಲ. ಇದೇ ಸಮಯದಲ್ಲಿ ಕುಂತಿಯು ಧರ್ಮರಾಯನಿಗೆ ಯುಧಿಷ್ಠಿರ ಜನ್ಮ ನೀಡಿದ ಸುದ್ದಿ ಕೇಳಿ ಗಾಂಧಾರಿ ತೀವ್ರ ಆತಂಕ ಮತ್ತು ಅಸೂಯೆಗೆ ಒಳಗಾದಳು. ಹತಾಶಳಾದ ಅವಳು ತನ್ನ ಹೊಟ್ಟೆಯನ್ನು ತಾನೇ ಜೋರಾಗಿ ಹೊಡೆದುಕೊಂಡಳು. ಇದರ ಪರಿಣಾಮವಾಗಿ ಅವಳ ಗರ್ಭದಿಂದ ಮಗುವಿನ ಬದಲಿಗೆ ಕೇವಲ ಒಂದು ಮಾಂಸದ ಮುದ್ದೆ ಹೊರಬಂದಿತು. ವ್ಯಾಸರ ಆಗಮನ ಮತ್ತು 100 ಕುಂಡಗಳು. ತನ್ನವರ ಸುಳ್ಳಾಯಿತೆಂದು ಗಾಂಧಾರಿ ಆ ಮಾಂಸದ ಮುದ್ದೆಯನ್ನು ಎಸೆಯಲು ಮುಂದಾದಾಗ ವೇದವ್ಯಾಸರು ಅಲ್ಲಿಗೆ ಪ್ರಕಟವಾದರು. ಅವರು ಗಾಂಧಾರಿಯನ್ನು ಸಮಾಧಾನಪಡಿಸಿ ಹೀಗೆ ಮಾಡಿದರು. 1. ಆ ಮಾಂಸದ ಮುದ್ದೆಗೆ ತಣ್ಣೀರನ್ನು ಪ್ರೋಕ್ಷಣೆ ಮಾಡಿದರು. ಆಗ ಅದು 101 ಭಾಗಗಳಾಗಿ ವಿಭಜನೆಯಾಯಿತು. 200 ತುಪ್ಪದ ಕುಂಡಗಳನ್ನು ಸಿದ್ಧಪಡಿಸಿ ಪ್ರತಿಯೊಂದು ಭಾಗವನ್ನು ಒಂದೊಂದು ಕುಂಡದಲ್ಲಿ ಇರಿಸಿದರು. 3. ಕೊನೆಯಲ್ಲಿ ಉಳಿದ ಒಂದು ಸಣ್ಣ ಭಾಗವನ್ನು ಮತ್ತೊಂದು ಕುಂಡದಲ್ಲಿ ಇರಿಸಿದರು. ಅದೇ ಮುಂದೆ ದುಶ್ಶಲೆ ಎಂಬ ಏಕೈಕ ಪುತ್ರಿ. ಈ ಕುಂಡಗಳನ್ನು 2 ವರ್ಷಗಳ ಕಾಲ ಗುಪ್ತವಾಗಿ ಇಡಲಾಯಿತು.
ಸರಿಯಾದ ಸಮಯ ಬಂದಾಗ ಮೊದಲ ಕುಂಡದಿಂದ ದುರ್ಯೋಧನ ಜನಿಸಿದನು. ಒಂದು ವಿಶೇಷ ಘಟನೆ, ದುರ್ಯೋಧನ ಹುಟ್ಟಿದ ಕೂಡಲೇ ಕತ್ತೆಗಳು ಅರಚಲು ಆರಂಭಿಸಿದವಂತೆ ಮತ್ತು ಕೆಟ್ಟ ಶಕುನಗಳು ಕಂಡವಂತೆ. ವಿದುರ ಮತ್ತು ಭೀಷ್ಮರು ಈ ಮಗುಕುಲಕ್ಕೆ ಹಾನಿಕಾರಕ ಎಂದು ಎಚ್ಚರಿಸಿದ್ದರು, ಆದರೆ ಧೃತರಾಷ್ಟ್ರನು ಪುತ್ರ ವ್ಯಾಮೋಹದಿಂದ ಅದನ್ನು ನಿರ್ಲಕ್ಷಿಸಿದನು. ತರುವಾಯ ಉಳಿದ 99 ಮಂದಿ ಪುತ್ರರು ಮತ್ತು ಒಬ್ಬ ಪುತ್ರಿ ದುಶ್ಶಲೆ ಜನಿಸಿದರು. ಇವರನ್ನೇ ನಾವು ಕೌರವರು ಎಂದು ಕರೆಯುತ್ತೇವೆ. ಶಸ್ತ್ರಾಸ್ತ್ರವಿದ್ಯೆಯನ್ನು ಕಲಿಯಲು ಆಚಾರ್ಯ ದ್ರೋಣರ ಆಶ್ರಮಕ್ಕೆ ಸೇರಿದರು. ದ್ರೋಣಾಚಾರ್ಯರು ಕೇವಲ ಗುರುಗಳಲ್ಲ, ಅವರು ಅಸ್ತ್ರವಿದ್ಯೆಯ ಮಹಾನ್ ಜ್ಞಾನಿಗಳು. ಅವರು ರಾಜಕುಮಾರರಿಗೆ ಗದಾಯುದ್ಧ, ಕತ್ತಿವರಸೆ, ಈಟಿ ಎಸೆಯುವುದು ಮತ್ತು ಧನುರ್ವಿದ್ಯೆಯಲ್ಲಿ ಕಠಿಣ ತರಬೇತಿ ನೀಡುತ್ತಿದ್ದರು. ಒಂದು ದಿನ ದ್ರೋಣಾಚಾರ್ಯರು ತಮ್ಮ ಶಿಷ್ಯರಲ್ಲಿ ಯಾರು ಅತ್ಯಂತ ಶ್ರೇಷ್ಠ ಏಕಾಗ್ರತೆಯನ್ನು ಹೊಂದಿದ್ದಾರೆ ಎಂದು ಪರೀಕ್ಷಿಸಲು ನಿರ್ಧರಿಸಿದರು. ಅವರು ಆಶ್ರಮದ ದೂರದ ಒಂದು ಮರದ ಕೊಂಬೆಯ ಮೇಲೆ ಮರದಿಂದ ಕೆತ್ತಿದ ಒಂದು ಕೃತಕ ಹಕ್ಕಿಯನ್ನು ಇರಿಸಿದರು. ಆ ಹಕ್ಕಿಯ ಕಣ್ಣು ಗಾಜಿನಿಂದ ಮಾಡಲ್ಪಟ್ಟಿದ್ದು ಅದು ಸಣ್ಣ ಬಿಂದುವಿನಂತೆ ಕಾಣುತ್ತಿತ್ತು. ಗುರುಗಳು ಎಲ್ಲಾ ರಾಜಕುಮಾರರನ್ನು ಕರೆದು ಹೇಳಿದರು, ಶಿಷ್ಯರೇ, ನಿಮ್ಮ ಮುಂದೆ ಆ ಮರದ ಮೇಲೆ ಒಂದು ಹಕ್ಕಿ ಇದೆ. ನೀವು ಅದರ ಕಣ್ಣಿಗೆ ಗುರಿಯಿಟ್ಟು ಬಾಣವನ್ನು ಬಿಡಬೇಕು. ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಿದ ನಂತರವಷ್ಟೇ ನೀವು ಬಾಣ ಬಿಡಬೇಕು. ಧರ್ಮರಾಯ ಯುಧಿಷ್ಠಿರ ಬಂದನು. ಅವನು ಗುರಿ ಇಟ್ಟಾಗ ದ್ರೋಣರು ಕೇಳಿದರು, ವತ್ಸ, ನಿನಗೆ ಅಲ್ಲಿ ಏನು ಕಾಣಿಸುತ್ತಿದೆ? ಧರ್ಮರಾಯ ವಿನಯದಿಂದ, ಗುರುದೇವ, ನನಗೆ ಈ ಸುಂದರವಾದ ಮರ, ಹಸಿರು ಎಲೆಗಳು, ಆ ಹಕ್ಕಿ ಮತ್ತು ನನ್ನ ಮುಂದೆ ನಿಂತಿರುವ ನೀವೆಲ್ಲರೂ ಕಾಣಿಸುತ್ತಿದ್ದೀರಿ ಎಂದನು. ದ್ರೋಣರು ನಿರಾಸೆಯಿಂದ, ನೀನು ಗುರಿ ಹೊಡೆಯಲು ಸಾಧ್ಯವಿಲ್ಲ, ಬಿಲ್ಲು ಕೆಳಗಿಳಿಸು ಎಂದರು. ನಂತರ ದುರ್ಯೋಧನ ಬಂದನು. ಅವನು ಅದೇ ರೀತಿ, ನನಗೆ ಮರದ ಮೇಲಿರುವ ಹಣ್ಣುಗಳು ಮತ್ತು ಕೊಂಬೆಗಳು ಕಾಣುತ್ತಿವೆ ಎಂದು ಉತ್ತರಿಸಿದನು. ಅವನಿಗೂ ಅವಕಾಶ ಸಿಗಲಿಲ್ಲ. ಭೀಮ ಬಂದಾಗ ಅವನಿಗೆ ಮರದ ಮೇಲಿರುವ ಹಣ್ಣುಗಳೇ ಕಾಣುತ್ತಿದ್ದವು. ಹೀಗೆ ಒಬ್ಬೊಬ್ಬರಾಗಿ ಬಂದ ಎಲ್ಲರೂ ಸುತ್ತಮುತ್ತಲಿನ ಪರಿಸರವನ್ನೇ ವರ್ಣಿಸಿದರೆ ಹೊರತು ಯಾರಿಗೂ ಕೇವಲ ಗುರಿ ಮಾತ್ರ ಕಾಣಲಿಲ್ಲ. ಅರ್ಜುನನ ಅಪ್ರತಿಮ ಏಕಾಗ್ರತೆ. ಕೊನೆಯಲ್ಲಿ ದ್ರೋಣರು ಅರ್ಜುನನನ್ನು ಕರೆದರು. ಅರ್ಜುನನು ಬಿಲ್ಲನ್ನು ಹಿಡಿದು ಬಾಣವನ್ನು ಹೂಡಿ ಅತ್ಯಂತ ಸ್ಥಿರತೆಯಿಂದ ಗುರಿಯಿಟ್ಟನು. ಆಗ ದ್ರೋಣರು ಸರಣಿ ಪ್ರಶ್ನೆಗಳನ್ನು ಕೇಳತೊಡಗಿದರು. ದ್ರೋಣರು, ಅರ್ಜುನ, ನಿನಗೆ ಆ ಮರ ಕಾಣುತ್ತಿದೆಯೇ? ಅರ್ಜುನ, ಇಲ್ಲ ಗುರುದೇವ, ನನಗೆ ಮರ ಕಾಣಿಸುತ್ತಿಲ್ಲ. ದ್ರೋಣರು, ಹಾಗಾದರೆ ನಿನಗೆ ಆ ಹಕ್ಕಿಯ ದೇಹ ಅಥವಾ ಕೊಂಬೆ ಕಾಣಿಸುತ್ತಿದೆಯೇ? ಅರ್ಜುನ, ಕ್ಷಮಿಸಿ ಗುರುಗಳೇ, ನನಗೆ ಹಕ್ಕಿಯ ದೇಹವೂ ಕಾಣುತ್ತಿಲ್ಲ, ಕೊಂಬೆಯೂ ಕಾಣುತ್ತಿಲ್ಲ. ದ್ರೋಣರು ಕುತೂಹಲದಿಂದ, ಮತ್ತೆ ನಿನಗೆ ಕಾಣುತ್ತಿರುವುದಾದರೂ ಏನು? ಅರ್ಜುನ, ನನಗೆ ಕೇವಲ ಆ ಹಕ್ಕಿಯ ಕಣ್ಣು ಎಂಬ ಕಪ್ಪು ಚುಕ್ಕೆ ಮಾತ್ರ ಕಾಣುತ್ತಿದೆ. ಅರ್ಜುನನ ಈ ಉತ್ತರ ಕೇಳಿ ದ್ರೋಣರ ಮುಖದಲ್ಲಿ ತೃಪ್ತಿಯ ನಗು ಮಿಂಚಿತು. ಬಾಣ ಬಿಡು ಎಂದು ಗರ್ಜಿಸಿದರು. ಅರ್ಜುನ ಬಿಟ್ಟ ಬಾಣವು ಕ್ಷಣಾರ್ಧದಲ್ಲಿ ಗಾಳಿಯನ್ನು ಸೀಳಿಕೊಂಡು ಹೋಗಿ ಹಕ್ಕಿಯ ಕಣ್ಣಿನ ಮಧ್ಯಭಾಗಕ್ಕೆ ಸರಿಯಾಗಿ ನಾಟಿ. ದ್ರೋಣಾಚಾರ್ಯರು ಉಳಿದ ಶಿಷ್ಯರನ್ನು ಕರೆದು ಹೀಗೆ ಹೇಳಿದರು, ಯಾರು ತಮ್ಮ ಗುರಿಯನ್ನು ಬಿಟ್ಟು ಸುತ್ತಮುತ್ತಲಿನ ಆಕರ್ಷಣೆಗಳಿಗೆ ಮನಸೋಲುತ್ತಾರೋ ಅವರು ಗುರಿ ತಲುಪಲು ಸಾಧ್ಯವಿಲ್ಲ. ಅರ್ಜುನನಿಗೆ ಹಕ್ಕಿಯೂ ಕಾಣಲಿಲ್ಲ, ಮರವೂ ಕಾಣಲಿಲ್ಲ. ಅವನಿಗೆ ಕಾಣಿಸಿದ್ದು ಕೇವಲ ತನ್ನ ಗುರಿ ಮಾತ್ರ. ಜೀವನದಲ್ಲಿ ಯಶಸ್ವಿಯಾಗಲು ಇಂತಹ ಏಕಾಗ್ರತೆ ಅತಿ ಅಗತ್ಯ.